ಕ್ಯಾಮ್ರಾ ನೋಡ್ದೆ ಮಾತಾಡಿ ಸರ್. ಈಗ ನೀವು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದೀರಿ, ಡಿಮ್ಯಾಂಡ್ ಏನು ಸರ್? ಏನು ಈಗ NRI ಸಚಿವಾಲಯ ಅಂದರೆ ಹೇಗಿರಬೇಕು? ಕೇರಳದಲ್ಲೂ ಇದೆ, ಕರ್ನಾಟಕಕ್ಕೂ ಬೇಕಾ ಆ ಥರದ್ದು? ಡೆಫಿನೆಟ್ಲಿ ಬೇಕು ಸರ್. ಕನ್ನಡಿಗರಿಗೆ ಎಲ್ಲ NRI ಏನಂದರೆ ಅನಿವಾಸಿ ಭಾರತೀಯ ಕನ್ನಡಿಗರಿಗೆ ಎಲ್ಲರಿಗೂ ಜಕರಿಯಾ ಜೋಗಟ್ಟಿ ಅವರ ನಮಸ್ಕಾರ. ಮೊತ್ತ ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್ TV9 ಅವರಿಗೆ ತುಂಬ ಧನ್ಯವಾದಗಳು. ಏಕೆಂದರೆ ನೀವು ಒಳ್ಳೆಯ ಒಂದು ಕಾರ್ಯವನ್ನು ಏನಂದರೆ ಜನರಿಗೆ ಮನದಟ್ಟಾಗ ನೀವು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇರ್ತೀರಾ. ಮೊತ್ತ ಮೊದಲನೇದಾಗಿ ಏನೇನಿದ್ರೆ ನಾನು ಸೌದಿ ಅರೇಬಿಯಾದಿಂದ ಬಂದಿದ್ದೇನೆ. ಸೌದಿ ಅರೇಬಿಯಾದ NRI ಈಸ್ಟರ್ನ್ ಪ್ರಾವಿನ್ಸಿನ ಅಧ್ಯಕ್ಷನಾಗಿದ್ದೇನೆ. NRI ಫಾರಮಿನ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಈ ಒಂದು ಅನಿವಾಸಿ ಭಾರತೀಯ ಅನಿವಾಸಿ ಕನ್ನಡಿಗರ ಬೇಡಿಕೆ ಏನೆಂದರೆ, ನಾವು ಎಷ್ಟೋ ವರ್ಷದಿಂದ ನಾವು ಹೋರಾಡ್ತಾ ಇದ್ದೇವೆ, ಸಚಿವಾಲಯ ಬೇಕು ಅಂತ. ಈಗಿನ ಮುಖ್ಯಮಂತ್ರಿ ಆದಂಥ ನಮ್ಮ ಮಾನ್ಯ ಧೀಮಂತ ನಾಯಕ ಹಾಗೂ ನಮ್ಮ ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಒಡನೆ ಅವರ ಆ ಗ್ಯಾರಂಟಿ 6ನೇದು ಗ್ಯಾರಂಟಿ ಇತ್ತು, ಆ ಗ್ಯಾರಂಟಿಯನ್ನು ಅವರು ಕೊಟ್ಟಿದ್ದಾರೆ. ಅವರ ವಾಗ್ದಾನ ಮಾಡಿದ ಹಾಗೆ ಕೊಟ್ಟಿದ್ದಾರೆ. ಇದರಲ್ಲಿ ಲಾಭ ಏನೆಂದರೆ, ಕೇರಳದಲ್ಲಿ ನೋಡಿ ಎಷ್ಟೋ ವರ್ಷದಿಂದ ನೋಡ್ಕ ಅಂತ ಹೇಳಿ ಅವರೊಂದು ಸಪರೇಟ್ ಸಚಿವಾಲಯ ಮಾಡಿದ್ದಾರೆ. ಅದರಲ್ಲಿ ನಮ್ಮ NRIಗೆ, ನಮ್ಮ ಅನಿವಾಸಿ ಭಾರತೀಯರಿಗೆ ತುಂಬ ಅದರಲ್ಲಿ ಬೇಕಾದ ಕಷ್ಟ ನಷ್ಟದಲ್ಲಿದ್ದವರಿಗೂ, ಉದ್ಯೋಗದಲ್ಲಿದ್ದವರಿಗೂ ಮತ್ತು ಬಿಸ್ನೆಸ್ದಲ್ಲಿದ್ದವರಿಗೂ ಎಲ್ಲರಿಗೂ ಒಂದು ಉಪಯೋಗವಾಗ ಅಂತ ಮಾಡ್ತಾಯಿದ್ದಾರೆ. ಪಂಜಾಬಿನಲ್ಲಿ ಸಹ ಇದೆ ಹಾಗೂ ಇದು ಕೇರಳದಲ್ಲಿ ಸಹ ಇದೆ. ಅದು ನಾವು ಕರ್ನಾಟಕದಲ್ಲಿ ಏಕೆಂದರೆ ಇದರಲ್ಲಿ ಒಂದು ಉದ್ಯೋಗ ಸೃಷ್ಟಿ ಆಗ್ತದೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗ್ತದೆ. ಕರ್ನಾಟಕಕ್ಕಾಗಿ ನಾವು ಒಳ್ಳೆಯ ಒಂದು ಉದ್ಯೋಗಸ್ಥರು ಏನಂದರೆ ಬಿಸ್ನೆಸ್ ಮ್ಯಾನ್ಗಳು, ನಂಬರ್ 1 ಬಿಸ್ನೆಸ್ಗಳು ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ತಯಾರಾಗಿದ್ದೇವೆ, ತುಂಬ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಆದ ಕಾರಣದ ಸರ್ಕಾರದೊಂದಿಗೆ ಹೊಂದಾಣಿಕೆ ಮಾಡಿ ನಾವು ಇಲ್ಲಿ ಆದಷ್ಟು ನಮ್ಮ ಒಂದು ಕರ್ನಾಟಕ ರಾಜ್ಯವನ್ನು ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಮಾಡುವಾಗೆ ನಾವು ಶ್ರಮ ಪಡ್ತೇವೆ. ಇದಕ್ಕೊಂದು ಕಾರಣ ಆಗ್ತದೆ. ಮತ್ತೊಂದೆಂದರೆ ಸಚಿವಾಲಯ ಇದ್ದು ಸಾಕಾಗುವುದಿಲ್ಲ. ಏನಂದರೆ ಈಗ ನಾವು ಸಚಿವಾಲಯ ಇದ್ದರೆ ಅದಕ್ಕೆ ಸಚಿವ ಸ್ಥಾನ ಬೇಕು. ಆ ಸಚಿವ ಸ್ಥಾನ ಡೆಫಿನೆಟ್ಲಿ ಆಗಬೇಕು. ನುರಿತ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಆದವರು ನಮ್ಮ ಒಬ್ಬರೇ ಇರೋದು. ಏನಂದರೆ ನಮ್ಮೆಲ್ಲರ 30 ಕೋಟಿ ಜನರ ಏನಂದರೆ 30 ಲಕ್ಷ NRI ಇದ್ದಾರೆ, ಕನ್ನಡಿಗರು. ನಾವೆಲ್ಲ 30 ಲಕ್ಷ ಜನ ನಾವು ಎಲ್ಲ ದೇಶದಲ್ಲಿದ್ದೇವೆ. ಅದರ ಹಾಗು ಹೋಗುವನ್ನು ನೋಡುವವರು ಒಬ್ಬರೇ ಇರೋದು ಆರತಿ ಕೃಷ್ಣ ಅವರೆಂದರೆ ಎಲ್ಲರಿಗೂ ಚಿರಪರಿಚಿತರು. ಅವರು ತುಂಬ ಒಂದು ಉತ್ತಮ ಕೆಲಸ ಕಾರ್ಯದಲ್ಲಿ ಎಲ್ಲರ ಒಂದು ಹಾಗು ಹೋಗುವನ್ನು ವಿಚಾರಿಸುತ್ತಾ ಎಲ್ಲ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಉತ್ತಮ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಗಲ್ಫಿಗಾಗಲಿ ಎಲ್ಲರಿಗೂ ಇದು ಮಾಡ್ತಾ ಇದ್ದಾರೆ. ನನ್ನ ಹೆಸರು ಜಕರಿಯಾ ಜೋಗಟ್ಟೆ. ನಾನು ಸೌದಿ ಅರೇಬಿಯಾದಲ್ಲಿ ಒಂದು ಇಂಡಸ್ಟ್ರಿಯಲ್ ಸರ್ವಿಸ್ ನನ್ನೊಟ್ಟಿಗೆ 30,000 ಜನ ಕೆಲಸ ಮಾಡ್ತಾ ಇದ್ದಾರೆ. 30,000 ಜನ ಮಾಡ್ತಾ ಇದ್ದಾರೆ. ಅದು ಏನಂದರೆ ಅದೊಂದು ಇಂಡಸ್ಟ್ರಿಯಲ್ ಸರ್ವಿಸ್ ಬಿಸ್ನೆಸ್. ಹಾಗೂ ನಾನು ಈಗ ಹೆಲ್ತ್ ಕೇರ್ ಮತ್ತು ಎಜುಕೇಷನ್ ಮತ್ತು ಸ್ಪೋರ್ಟ್ಸಿಂಗ್ ಸಹ ನಾವು ಅಲ್ಲಿ ಸೌದಿ ಅರೇಬಿಯಾದಲ್ಲಿ ಮಾಡ್ತಾಯಿದ್ದೆ. ಅದೇ ರೀತಿ ನಾವು ಕರ್ನಾಟಕದಲ್ಲಿಯೂ ಮಾಡಬೇಕಂತ ಉದ್ದೇಶ ಇಟ್ಟು ನಾವು ಇದೇ ಒಂದು ಸಚಿವಾಲಯಕ್ಕೆ ಸಚಿವಾಲಯ ಆಲ್ರೆಡಿ ಅವರು ಈಡೇರಿಸಿದ್ದಾರೆ. ಅದೇ ರೀತಿ ಇದು ಸಚಿವರನ್ನು ಆದಷ್ಟು ಬೇಗನೆ ನೇಮಕ ಮಾಡಬೇಕಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿ ಪರಮೇಶ್ವರ್ ಅವರಿಗೆ ಹಾಗೂ ನಮ್ಮ ಆತ್ಮೀಯರಾದಂಥ ನಮ್ಮ ಇವರು ರಾಜ್ಯಾಧ್ಯಕ್ಷರು ಹರಿಪ್ರಸಾದ್ನವರಿಗೂ ನಮ್ಮ ಎಲ್ಲ ಮಂತ್ರಿವರಿಯರಿಗೂ ಸಚಿವರಿಗೂ ಹಾಗೂ ನಮ್ಮ MLC ಅವರಿಗೆ ಎಲ್ಲರ ಹತ್ರ ಕಲಾಕಲಿಯಿಂದ ಕೇಳ್ಕೊಳ್ತಿದ್ದೆ. ನಾವು ಆದಷ್ಟು ಬೇಗನೆ ಸಚಿವಾಲಯಕ್ಕೆ ಸಚಿವ ಸ್ಥಾನವನ್ನು ಕೊಟ್ಟು ಬೇಗನೆ ನಮಗೆ ಈಡೇರಿಸಬೇಕಾಗಿ ನಮ್ಮ ಕರ್ನಾಟಕ ಸರ್ಕಾರದತ್ತ ಎಲ್ಲ NRI ಇದು ನಮ್ಮ ಅನಿವಾಸಿ ಭಾರತೀಯ ಕನ್ನಡಿಗರು ಸ್ಪೆಷಲ್ ಆಗಿ ಕೇಳಿಕೊಳ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.